ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ರಾಜ್. ನಿಜವಾದ ಗೇಮ್ ಏನು ಅನ್ನೋದು ಕಳೆದ ವಾರದಿಂದ ಗೊತ್ತಾಗ್ತಾ ಇದೆ. ಈ ವಾರ ನಿಜವಾಗಿಯೂ ಕೂಡ ವ್ಯಕ್ತಿತ್ವದ ಆಟವನ್ನೇ ಆಡ್ತಾ ಇದ್ದಾರಾ ಅಥವಾ ಇನ್ನೂ ಕೂಡ ಒಬ್ರ ಮೇಲೆ ಒಬ್ರು ಬೆಂಬಲಿಸಿ ಆಟ ಆಡ್ತಿದಾರ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ರ್ಯಾಂಡಮ್ ಆಗಿ ನಿನ್ನೆ ಎಪಿಸೋಡಲ್ಲಿ ಏನೇನಾಯಿತು ಅಂತ ನೋಡ್ಕೊಂಡು ಬರೋಣ. ನಿಜವಾಗಿಯೂ ನಿನ್ನೆ ರಕ್ಷಿತಾ ಅವರು ತಗೊಂಡಂತಹ ನಿಲುವು ಬಹುಶಃ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಏನೇ ಆಗಲಿ ನಾನು ಬಿಟ್ಕೊಡಲ್ಲ ಅನ್ನೋ ರೀತಿಯಲ್ಲಿ ರಕ್ಷಿತಾ ಆ ಒಂದು ಟೀಮ್ನಲ್ಲಿ ಮಾತಾಡ್ತಾರೆ. ಎಲ್ಲೋ ಒಂದು ಕಡೆ ಜಾನ್ವಿ ಅವರು ಹಾಗೆ ಅಶ್ವಿನಿ ಅವರು ಕೂಡ ಒಂದಾಗಿದ್ರು. ಲಾಸ್ಟ್ ಒಂದು 2-3 ದಿನದಿಂದ ಇಬ್ರು ಕೂಡ ಮಾತಾಡೋದಾಗಿರ್ಬೋದು, ಕ್ಲೋಸ್ ಆಗಿ ಇರೋದಾಗಿದ್ರು ಮಾಡ್ತಾ ಇದ್ರು. ಬಟ್ ನಿನ್ನೆ ಗೇಮ್ ಅಂತ ಬಂದಾಗ ಜಾನ್ವಿ ಅವರು ಮಾತಾಡ್ತಾರೆ, ಅಶ್ವಿನಿ ಅವರು ಮಾತಾಡ್ತಾರೆ. ಎಲ್ಲೋ ಒಂದ್ ಕಡೆ ಅಶ್ವಿನಿ ಅವರು ಮಾತಾಡೋ ಮಾತಲ್ಲಿ ತೂಕ ಇತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಗ್ರೂಪ್ ಅಂತ ಬಂದ್ಮೇಲೆ ಎಲ್ಲರ ಡಿಸಿಷನ್ ಕೂಡ ವ್ಯಾಲ್ಯೂ ಇಂದ ತುಂಬಿರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಜಾನ್ವಿ ಅವರು ನೀವು ಮಾತ್ರ ಮಾತಾಡ್ತೀರಾ, ನಾನು ಮಾತಾಡೋಣ ಅಂತಂದಾಗ ಅಶ್ವಿನಿ ಅವರು ಹೇಳ್ತಾರೆ, ಬರೀ ನೀವೇ ಮಾತಾಡ್ತಾ ಇದ್ರೆ ನಾವ್ ಯಾವಾಗ ಮಾತಾಡೋದು, ನಾವು ಜೋರಾಗಿ ಮಾತಾಡ್ತೀವಿ ಅಂತ ನಮ್ಮನ್ನ ನೆಗೆಟಿವ್ ಆಗಿ ತೋರಿಸ್ತಾರೆ. ಈ ಒಂದು ರೀತಿಯಲ್ಲಿ ಅವರ ಮಾತಿನ ಅರ್ಥ ಆಗಿರುತ್ತೆ. ಬಟ್ ಗೇಮ್ಸ್ ಅಂತ ಬಂದಾಗ ಆ ಒಂದು ಗ್ರೂಪ್ ನಲ್ಲಿ ಯಾರ್ಯಾರಿದ್ದಾರೆ ಅವ್ರ ಪ್ರತಿಯೊಬ್ಬರ ಮಾತು ಕೂಡ ಇಂಪಾರ್ಟೆಂಟ್ ಅನ್ನ ಪಡ್ಕೊಳ್ಳುತ್ತೆ, ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಸೊ ಈಗ 2 ಗ್ರೂಪ್ ಆಗಿ ಬಿಗ್ ಬಾಸ್ ಮಾಡಿರ್ತಾರೆ. ಅದರಲ್ಲೂ ಕೂಡ ಟಾಸ್ಕ್ ಅಂತ ಬಂದಾಗ ನಿನ್ನೆ ಕಾಮಿಡಿಯಿಂದ ತುಂಬಿರುತ್ತೆ ಟಾಸ್ಕ್. ಧ್ರುವಂತ್ ಅವ್ರದ್ದಾಗಿರ್ಬಹುದು, ಸೂರಜ್ ಅವ್ರದ್ದಾಗಿರ್ಬಹುದು, ಸಿಕ್ಕಾಪಟ್ಟೆ ಕಾಮಿಡಿಯಿಂದ ತುಂಬಿರುತ್ತೆ. ಅನಂತರದಲ್ಲೂ ಕೂಡ ಗೆಲ್ಲೇಬೇಕು ಅಂತ ಪ್ರಯತ್ನ ಪಡ್ತಾರೆ. ರಕ್ಷಿತಾ ಇಂದ ಒಂದ್ಸಲ ಸೋಲ್ತಾರೆ, ರಾಶಿಕಾ ಇಂದ 2 ಸಲ ಗೆಲ್ತಾರೆ. ಸೊ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ನಾಮಿನೇಷನ್ ಇಂದ ಬಚಾವ್ ಆಗ್ಲಿಕ್ಕೆ ಯಾರು ಇರ್ಬೇಕು, ಯಾರು ಬಚಾವ್ ಆಗ್ಬೇಕು ಅಂತ ಕಾರಣಗಳನ್ನ ಹೇಳಲಿಕ್ಕೆ ಅಂತ ಬಂದಾಗ ರಕ್ಷಿತಾ ಎಲ್ಲೂ ಕೂಡ ತನ್ನನ್ನು ತಾನು ಬಿಟ್ಕೊಡಲ್ಲ. ಸೊ ಇದು ಬೇಕಾಗಿರುತ್ತೆ, ಆ ಮನೆಗೆ ಈ ರೀತಿಯ ವ್ಯಕ್ತಿತ್ವ ಬೇಕಾಗಿರುತ್ತೆ. ಯಾಕೆಂದ್ರೆ ತುಂಬಾ ಸ್ಟ್ರಾಂಗ್ ಇರುವಂತಹ ಸ್ಪರ್ಧಿಗಳನ್ನ ನಾವು ಉಳಿಸ್ಕೊಳ್ಬೇಕು ಅಂತ ರಕ್ಷಿತಾ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ನಾನು ಕೂಡ ಸ್ಟ್ರಾಂಗ್ ಸ್ಪರ್ಧಿನಿ ಅಂತ ಹೇಳ್ತಾರೆ. ಈ ಕಡೆ ರಘು ಅವರು ಕೂಡ ಹೇಳ್ತಾರೆ ನಾನು ಒಬ್ಬ ಸ್ಟ್ರಾಂಗ್ ಸ್ಪರ್ಧಿ ಅಂತ ಹೇಳ್ತಾರೆ. ಅಶ್ವಿನಿ ಅವರು ಕೂಡ ಹೇಳ್ತಾರೆ. ಬಿಕಾಸ್ ಇಲ್ಲಿ ಅಶ್ವಿನಿ ಟಾಸ್ಕ್ ಅಂತ ಬಂದಾಗ, ಹಾಗೇನೆ ಮಾತುಗಾರಿಕೆ ಅಂತ ಬಂದಾಗ, ಒಂದು ಮೆಂಟಲ್ ಸ್ಟ್ರಾಟಜಿ ಅಂತ ಬಂದಾಗ ಅಶ್ವಿನಿ ಅವರು ಒಂದು ರೀತಿಯಲ್ಲಿ ಸ್ಟ್ರಾಟಜಿ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅವರ ರೀತಿಯಲ್ಲೇ ಸ್ಟ್ರಾಟಜಿ ಮಾಡ್ಕೊಂಡು ಬರ್ತಿದ್ದಾರೆ. ಬಟ್ ಜಾನ್ವಿ ಅಂತ ಬಂದಾಗ ಇನ್ನೊಂದು ಸ್ವಲ್ಪ ಗ್ರೋ ಅಪ್ ಆಗ್ಬೇಕು ಅಂತ ಅನ್ಸುತ್ತೆ. ಟಾಸ್ಕ್ ಅಂತ ಬಂದಾಗ ಅಷ್ಟೇ ರಾಶಿಕಾನ ನಾವು ನೋಡ್ತಾ ಇದೀವಿ. ಅದರ್ವೈಸ್ ಈ ಕಿರ್ಚಾಟ, ಅರ್ಚಾಟ, ಕೂಗಾಟ, ಜಗಳದಲ್ಲೇ ರಾಶಿಕಾ ಅವರನ್ನು ತೊಡಗಿಸ್ಕೊಂಡಿದ್ದಾರೆ. ಏನೇ ಒಂದು ಜಗಳ ಆದ್ರೂ ಕೂಡ ಮಾಡೋರು ಅವ್ರ ಬಗ್ಗೆ ಏನೇ ಹೇಳಿದ್ರು ಕೂಡ ಅವ್ರು ಹೋಗಿ ಬಾತ್ರೂಮ್ ಅಲ್ಲಿ ಅಳೋದಾಗಿರ್ಬಹುದು, ಕಿರ್ಚಾಡೋದಾಗಿರ್ಬಹುದು, ಅಥವಾ ಅದನ್ನ ಸೂರಜ್ ಅವ್ರ ಮೇಲೆ ತೋರಿಸೋದಾಗಿರ್ಬಹುದು. ಇದು ನೋಡ್ಲಿಕ್ಕೆ ಒಂದು ರೀತಿ ಕಿರಿಕಿರಿ ಅಂತ ಅನ್ಸುತ್ತೆ. ಮೊನ್ನೆ ಆದಂತಹ ಒಂದು ಕಸನ ಸುರಿದಾಗ ರಾಶಿಕಾಗೆ ಮಾಡೋರಿಗೆ ಅವರು ತೂ ಅಂತ ಹೇಳ್ತಾರೆ. ಬಟ್ ಅವ್ರು ಹೇಳ್ತಾರೆ ನಾನು ನಿಮಗೆ ಹೇಳಿದ್ದಲ್ಲ, ನನ್ನ ಕಸ ಬಿತ್ತಲ್ಲ ಅಂತ ನಾನು ತೂ ಅಂತ ಹೇಳಿದೆ ಅಂತ. ಸೊ ಅಲ್ಲೂ ಕೂಡ ಮಾಡೋರು ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಎಲ್ಲೂ ಕೂಡ ರಾಶಿಕಾ ಕನ್ವಿನ್ಸ್ ಆಗ್ತಾ ಇಲ್ಲ. ಸೊ ಈ ರಾಶಿಕಾ ಈ ನಿರ್ಧಾರ ಮೇ ಬಿ ಅವರಿಗೆ ಎಲ್ಲೋ ಒಂದ್ ಕಡೆ ಮುಳುವಾಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವದ ಆಟ ಅಂತ ಬಂದಾಗ ನಿಜವಾಗಿಯೂ ಸ್ಪರ್ಧಿಗಳೆಲ್ಲರೂ ಕೂಡ ತಮ್ಮ ವ್ಯಕ್ತಿತ್ವದ ಆಟ ತಾವು ಆಡ್ತಿದಾರ ಏನು ಒಂದು ಅರ್ಥನೇ ಆಗ್ತಾ ಇಲ್ಲ. ರಿಷಾಗೆ ರಾಶಿಕಾ ನಡುವೆ ಒಂದು ಜಗಳ ನಡೆಯುತ್ತೆ. ಆ ಜಗಳ ಯಾವ ರೀತಿ ಆಗುತ್ತೆ ಅಂದ್ರೆ ಸ್ಪಷ್ಟವಾಗಿ ಅವರಿಬ್ರು ಮಾತಾಡ್ತಾ ಇಲ್ಲ. ಅದು ನಮಗೆ ಅರ್ಥ ಆಗ್ಬೇಕು ಅಂದ್ರೆ ಅವರು ಮಾತಾಡ್ಬೇಕು. ಅನಾವಶ್ಯಕವಾಗಿ ಕಿರ್ಚಾಡ್ತಾರೆ, ಅನಾವಶ್ಯಕವಾಗಿ ಜಗಳ ಆಡ್ತಾರೆ, ಜಗಳ ಇಲ್ದಲೇ ಇರೋ ವಿಷಯಕ್ಕೂ ಕೂಡ ಜಗಳ ಆಡ್ತಾರೆ, ಕೂಗಾಡ್ತಾರೆ. ಅಲ್ಲಿರೋಂಥವ್ರು ಎಲ್ರಿಗೂ ಕೂಡ ಒಂದು ರೀತಿ ಕಿರಿಕಿರಿಯೇ ಆಗ್ತಾ ಇದೆ ಇವರಿಬ್ಬರಿಂದ. ಆಕ್ಚುಲಿ ಸ್ಟಾರ್ಟಿಂಗ್ ಡೇಸ್ ನಲ್ಲಿ ರಿಷಾ ಅವರ ವಾಯ್ಸೇ ಕಿರಿಕಿರಿ ಅಂತ ನಾವು ಅನ್ಕೊಳ್ತಾ ಇದ್ವಿ. ಬಟ್ ರಾಶಿಕಾ ವಾಯ್ಸ್ ನಿಜವಾಗಿಯೂ ಕೂಡ ಇರಿಟೇಷನ್ ಆಗ್ತಾ ಇದೆ. ಬಿಗ್ ಬಾಸ್ ನೋಡೋರು ಕೂಡ ಟಿವಿನ ಆಫ್ ಮಾಡ್ಬಿಡ್ಬೇಕು ಆ ರೀತಿ ಅನ್ನಿಸ್ತಾ ಇದೆ ರಾಶಿಕಾ ವಾಯ್ಸು. ಸೊ ಇದನ್ನೆಲ್ಲ ಅವ್ರು ಚೇಂಜ್ ಮಾಡ್ಕೊಂಡ್ರೆ ಅವರಿಗೆ ಒಳ್ಳೆ ಫ್ಯೂಚರ್ ಇದೆ ಬಿಗ್ ಬಾಸ್ ಮನೆಯಲ್ಲಿ. ಬಿಕಾಸ್ ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಟಾಸ್ಕ್ ಆಡ್ತಾರೆ ರಾಶಿಕಾ ಅವರು. ಸೊ ಮಾತುಗಾರಿಕೆ ಅಂತ ಬಂದಾಗ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಾರ್ಮಲ್ ಆಗೇ ಇರ್ತಾರೆ. ಬಟ್ ಸೂರಜ್ ಮನೆಗೆ ಯಾವಾಗ ಎಂಟ್ರಿ ಆಗ್ತಾರೆ ಅವಾಗಿಂದ ರಾಶಿಕಾ ವಾಯ್ಸ್ ಅಲ್ಲಿ ಬದಲಾವಣೆ ಆಗುತ್ತೆ, ರಾಶಿಕಾನಲ್ಲಿ ಬದಲಾವಣೆ ಆಗುತ್ತೆ, ರಾಶಿಕಾ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗ್ತಾ ಇದೆ. ಅದನ್ನ ಅವರು ಅವಾಯ್ಡ್ ಮಾಡ್ಕೊಂಡ್ರೆ ಎಲ್ಲರ ಜೊತೆಗೂ ಆ ಒಂದು ಟೀಮ್ ಏನಿದೆ ಅದನ್ನ ಬಿಟ್ಟು ಎಲ್ಲ ಜೊತೆಗೂ ಚೆನ್ನಾಗಿದ್ರೆ ರಾಶಿಕಾ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಫ್ಯೂಚರ್ ಬಿಗ್ ಬಾಸ್ ಮನೇಲಿ ಇದೆ ಅಂತಾನೆ ಹೇಳ್ಬೋದು. ಹಾಗೆ ನೋಡಕ್ ಹೋದ್ರೆ ಇವತ್ತು ಬಿಗ್ ಬಾಸ್ ಒಂದು ಪ್ರೋಮೋವನ್ನ ಬಿಟ್ಟಿದ್ದಾರೆ. ಗಿಲ್ಲಿ ಹಾಗೆ ಕಾವ್ಯ ಅವರ ನಡುವಿನ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಅವರಿಬ್ಬರನ್ನು ಕೂಡ ಬಹಳ ಎಮೋಷನಲ್ ಆಗಿ ತೋರಿಸಿರುವಂಥದ್ದು. ಸೊ ಗಿಲ್ಲಿ ಕೂಡ ಎಮೋಷನ್ ಆಗ್ತಾರ ಅನ್ನೋದು ಆ ಪ್ರೋಮೋದಲ್ಲಿ ನೀವು ನೋಡ್ಬೋದು. ಸೊ ಈ ಹಿಂದೆ ಕಾವ್ಯ ಗಿಲ್ಲಿ ಫ್ರೆಂಡ್ಶಿಪ್ ಬಹಳ ಚೆನ್ನಾಗಿತ್ತು. ಆ ಒಬ್ಬೊಬ್ರು ಕೂಡ ಒಂದೊಂದು ರೀತಿಯಲ್ಲಿ ಅವರ ಫ್ರೆಂಡ್ಶಿಪ್ಗೆ ಅರ್ಥವನ್ನ ಕೊಡ್ತಾ ಇದ್ರು. ಬಟ್ ರಿಯಲ್ ಆಗಿ ಅವರಿಬ್ರು ಫ್ರೆಂಡ್ಸೇ, ಬಿಕಾಸ್ ಜೆನ್ಯೂನ್ ಫ್ರೆಂಡ್ಸ್ ಆಗಿದ್ದಾರೆ ಅವರಿಬ್ರು. ತಪ್ಪು ಮಾಡಿದ್ರೆ ನಿಂದು ತಪ್ಪಿದೆ ಅಂತ ಹೇಳ್ತಾರೆ ಕಾವ್ಯ, ಅಥವಾ ಗಿಲ್ಲಿ ತಪ್ಪು ಮಾಡಿದ್ರೆ ಕಾವ್ಯ ತಪ್ಪಿದೆ ಅಂತಾರೆ, ಕಾವ್ಯ ತಪ್ಪು ಮಾಡಿದ್ರೆ ಗಿಲ್ಲಿ ತಪ್ಪಿದೆ ಅಂತ ಹೇಳ್ತಾರೆ. ಸೊ ಹೀಗಿರ್ಬೇಕಾದ್ರೆ
ಆ ಒಂದು ಫ್ರೆಂಡ್ಶಿಪ್ಗೆ ಕೂಡ ಮಸಿ ಬಳಿಯುವಂತಹ ಕೆಲಸವನ್ನ ಬೇರೆಯವರು ಮಾಡಿರ್ತಾರೆ, ಅದೆಲ್ಲದೂ ಕೂಡ ಗೊತ್ತಾಗುತ್ತೆ. ಆನಂತರದಲ್ಲೂ ಕೂಡ ಕಾವ್ಯಾಗ್ ಏನು ಇಷ್ಟ ಆಗಲ್ಲ ಅಂತಂದ್ರೆ ತಾನು ಗಿಲ್ಲಿಯಿಂದ ಬಂದಿದ್ದೀನಿ ಇಲ್ಲಿ ತನಕ ಅನ್ನೋದು ಕಾವ್ಯಾಗ್ ಅದು ಇಷ್ಟ ಆಗಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಗಿಲ್ಲಿ ಕಾವ್ಯಾಗ್ ಯಾವಾಗಲೂ ಕಾವು ಕಾವು ಅಂತ ರೇಗಿಸ್ತಿರ್ತಾರೆ. ಕಾವ್ಯಾಗ್ ಮಾತ್ರ ಅಲ್ಲ, ಇಡೀ ಮನೆಯವರಿಗೂ ಕೂಡ ಗಿಲ್ಲಿ ರೇಗಿಸ್ತಾ ಇರ್ತಾರೆ. ಅದ್ರಲ್ಲಿ ಕಾವ್ಯಾಗ್ ಜಾಸ್ತಿ ರೇಗಿಸ್ತಾ ಇರ್ತಾರೆ ಕಾವು ಕಾವು ಅಂತ. ಸೊ ಇದು ಕಾವ್ಯಾಗೆ ಎಲ್ಲೋ ಒಂದ್ ಕಡೆ ಕಿರಿಕಿರಿ ಆಗ್ತಾ ಇದೆ, ಇಷ್ಟ ಆಗ್ತಿಲ್ಲ. ಸೊ ಅವರು ಒಂದೆರಡು ದಿನಗಳ ಹಿಂದೆ ಹೇಳಿರ್ತಾರೆ, ನೀನು ಆ ರೀತಿ ರೇಗಿಸೋದಿದ್ರೆ ನನ್ನ ಮಾತಾಡ್ಸ್ಬೇಡ ಅಂತ. ಸೊ ಇಲ್ಲಿ ಹೇಳ್ತಾರೆ, ನಾನು ನಿನ್ನ ರೇಗಿಸೋದೇ ಅದೇ ರೀತಿ, ಮಾತಾಡ್ಸೋದೇ ಅದೇ ರೀತಿ ಅಂದಾಗ ಸರಿ ನೀನು ಮಾತಾಡ್ಸ್ಬೇಡ ಅಂದಾಗ ಮಾತಾಡ್ಸಲ್ಲ ಅಂತ ಹೇಳಿರ್ತಾರೆ. ಸೊ ಈಗ ಇವತ್ತಿನ ಎಪಿಸೋಡಲ್ಲಿ ಮೇ ಬಿ ಅದನ್ನ ಬಗೆಹರಿಸ್ಕೊಳ್ತಾ ಇದ್ದಾರೆ ಅವರಿಬ್ರು ಅಂತ ನನಗನ್ಸುತ್ತೆ. ಅವರಿಬ್ರು ಚೆನ್ನಾಗಿ ಆಗ್ಬೇಕು, ಅವರಿಬ್ರು ಚೆನ್ನಾಗಿ ಮಾತಾಡ್ಕೊಂಡಿದ್ರೆ ಆ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ತುಂಬಾ ಇರುತ್ತೆ. ಯಾಕಂದ್ರೆ ಗಿಲ್ಲಿ ಅಂತಂದ್ರೆ ಎಂಟರ್ಟೈನ್ಮೆಂಟ್. ಈ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಾಗೆ ಧ್ರುವಂತ್ ಅವರ ಒಂದಷ್ಟು ಕಾಮಿಡಿ ಸೀನ್ಸ್ ಆಗಿರ್ಬೋದು, ಅವರ ಮಾತುಗಳಾಗಿರಬಹುದು, ಹಾಗೆ ಸೂರಜ್ ರಾಶಿಕಾ ಅವ್ರದ್ದಾಗಿರಬಹುದು, ರಘು ಅವ್ರದ್ದು ಮತ್ತೆ ಗಿಲ್ಲಿ ಕಾಂಬಿನೇಷನ್ ಆಗಿರ್ಬೋದು, ಇದೇ ಒಂದು ಸ್ವಲ್ಪ ವರ್ಕೌಟ್ ಆಗ್ತಿದೆ. ಹಾಗೆ ಅಶ್ವಿನಿ ಅವರ ಮಾತು ಜಗಳ ಆಗಿರಬಹುದು, ಇದೇ ಒಂದಷ್ಟು ವರ್ಕೌಟ್ ಆಗಿಬಿಟ್ರೆ ಬೇರೆ ಯಾರು ಅಲ್ಲಿ ಕಾಮಿಡಿನೂ ಮಾಡ್ತಾ ಇಲ್ಲ, ಪ್ರಾಪರಾಗಿ ಗೇಮು ಆಡ್ತಾ ಇಲ್ಲ. ಸೊ ಹೀಗಾಗಿ ಗಿಲ್ಲಿ ಮೂಡ್ ಆಫ್ ಮಾಡ್ಕೊಂಡ್ರೆ ನಮಗೂ ಬಿಗ್ ಬಾಸ್ ನೋಡಕ್ಕೆ ಇಷ್ಟ ಆಗಲ್ಲ ಅಂತ ಒಂದಷ್ಟು ಜನ ಹೇಳ್ತಾ ಇರೋದ್ರಿಂದ ಗಿಲ್ಲಿ ಹಾಗೆ ಕಾವ್ಯ ಒಂದಾದ್ರೆ ಇನ್ನೂ ಬಿಗ್ ಬಾಸ್ ಗೇಮ್ಸು ಹಾಗೆಯೇ ಆಟ ಎಲ್ಲವೂ ಕೂಡ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ಬೋದು. ನೆನ್ನೆ ಬಿಗ್ ಬಾಸ್ ಒಂದು ಪ್ರೋಮೋವನ್ನ ಬಿಡ್ತಾರೆ, ಆಟ ಸೋಲ್ಲಿಕ್ಕೆ ಅಥವಾ ಗೆಲ್ಲಿಕ್ಕೆ ಗಿಲ್ಲಿನೇ ಕಾರಣನಾ ಅಂತ ಒಂದು ರೀತಿಯಲ್ಲಿ ಪ್ರೋಮೋ ಬಿಡ್ತಾರೆ. ಬಟ್ ಅದು ಎಪಿಸೋಡ್ ನೋಡಿದಾಗ ಗಿಲ್ಲಿ ಸೋಲೋ ಅಂತದೇ ರೀತಿ ಏನು ಆಟ ಆಡಿರಲ್ಲ, ಚೆನ್ನಾಗೇ ಆಟ ಆಡಿರ್ತಾರೆ. ಸೊ ಅದನ್ನ ನೋಡ್ಕೊಂಡು ಎಪಿಸೋಡಲ್ಲಿ ಏನೋ ಬೇರೆ ರೀತಿ ಇರುತ್ತೆ, ಗಿಲ್ಲಿಗೆ ಎಲ್ಲರೂ ಬೈತಾರೆ, ಆ ರೀತಿ ಏನು ನಡೆಯೋದಿಲ್ಲ. ಸೊ ಇವತ್ತಿನ ಪ್ರೊಮೋದಲ್ಲಿ ಬಿಗ್ ಬಾಸ್ ಬಿಟ್ಟಿರೋದು ಬಹಳ ಚೆನ್ನಾಗಿದೆ. ಒಂದು ಫ್ರೆಂಡ್ಶಿಪ್ ಬಗ್ಗೆ ಹೇಳಿರ್ತಾರೆ, ಆ ಫ್ರೆಂಡ್ಶಿಪ್ಪಲ್ಲೂ ಕೂಡ ಬ್ರೇಕಪ್ ಆದರೆ ಹೇಗಿರುತ್ತೆ ಅನ್ನೋದು ಗಿಲ್ಲಿ ಕಾವ್ಯನ ನೋಡ್ಕೊಂಡು ಕಲ್ತ್ಕೋಬೋದು. ಇವತ್ತು ಕೂಡ ಹೇಳ್ತಾರೆ, ನೀನು ಕಾವು ಕಾವು ಅನ್ನೋದಿದ್ರೆ ನನ್ನ ಮಾತಾಡಿಸ್ಲೇಬೇಡ ಅಂತ. ಸೊ ಇಲ್ಲಿ ಗಿಲ್ಲಿ ಅವರು ಮಾತಾಡಿಸ್ತಾರ ಕಾವ್ಯನ ಅಥವಾ ಇಬ್ರು ಒಂದಾಗ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಹಾಗೆ ಈ ವ್ಯಕ್ತಿತ್ವದ ಆಟದಲ್ಲಿ ಈ ವೀಕ್ ಯಾರು ಹೋಗ್ತಾರೆ ಅನ್ನೋದು ಕೂಡ ನೋಡ್ಬೋದು. ಯಾಕಂದ್ರೆ ನೇರ ನಾಮಿನೇಷನ್ ಆಗಿದ್ದಾರೆ ರಿಷಾ ಅವರು. ಸೊ ಈಗಿರುವಂತಹ ಸ್ಪರ್ಧಿಗಳಲ್ಲಿ ಬಹುಶಃ ರಿಷಾ ಅವರೇ ಹೋಗಬಹುದಾ ಅನ್ನೋ ಒಂದು ಮಾತು ಕೂಡ ಬರ್ತಾ ಇದೆ. ಯಾಕಂದ್ರೆ ಅವರ ವೀಕ್ಲಿ ಪರ್ಫಾರ್ಮೆನ್ಸ್ ನೋಡೋದ್ರಲ್ಲಿ ಗೊತ್ತಾಗುತ್ತೆ. ಸೊ ನೇರ ನಾಮಿನೇಷನ್ ಅಲ್ಲಿ ರಿಷಾ ಆಗಿದ್ದಾರೆ. ಹಾಗೇನೆ 4-5 ಜನ ನಾಮಿನೇಷನ್ ಕೂಡ ಆಗಿರುವಂತದ್ದು. ಆ ಒಂದು ಅಷ್ಟು ಜನ ಕೂಡ ಸ್ಟ್ರಾಂಗ್ ಇದ್ದಾರೆ. ಸೊ ಯಾರು ಮನೆಗೆ ಹೋಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.